ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಹಾಜರಾಗ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಅರ್ಜಿದಾರರ ಪರವಾದ ವಕೀಲರಂತ ವಿನೋದ್ ಅವರು ನಮ್ಮ ಜೊತೆ ಬನ್ನಿ, ನೇರವಾಗಿ ಅವರ ಮಾತಾಡ್ತೀನಿ. ಸರ್, ರಾಹುಲ್ ಗಾಂಧಿ ಅವರು ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರಾಗ್ತಾರೆ ಸರ್? 11 ಗಂಟೆಗೆ ಕಾಲ್ ಆಗುತ್ತೆ, ಆವಾಗ ಹಾಜರಾಗಬೇಕಾಗುತ್ತೆ. ಯಾವ ನ್ಯಾಯಾಲಯ ಸರ್? ಎಷ್ಟಲ್ಲಿ? ಸ್ಪೆಷಲ್ ಕೋರ್ಟ್ ಫಾರ್ MP MLAs ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಫಾರ್ MP MLAs 42nd ACMM ಅಲ್ಲಿ ಹಾಜರಾಗ್ತಾರೆ. ಸರ್, ಏನಿದು ಪ್ರಕರಣ ಸರ್? ಏನು ಪ್ರಕರಣದಿಂದ ಹಾಜರಾಗ್ತಾರೆ ಸರ್ ಇವತ್ತು? ಪ್ರಕರಣ ಅಂದ್ರೆ 2023 MLA ಎಲೆಕ್ಷನ್ ಟೈಮಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಅದರಲ್ಲಿ ಸಂಪೂರ್ಣ ಸುಳ್ಳು ಇದು 40% ತಗೊಂಡಿದ್ದಾರೆ. CM ಕ್ಯಾಂಡಿಡೇಟ್ಗೆ ಇಷ್ಟು ದುಡ್ಡು ಕೊಟ್ಟು CM ಆಗಿರೋದು, ಒಂದೊಂದು ಟ್ರಾನ್ಸ್ಫರ್ಗೆ ಇಷ್ಟಿಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿ BJP ಅಂದ್ರೆ ಟ್ರಬಲ್ ಇಂಜಿನ್ ಸರ್ಕಾರ ಅಂತ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರು. ಅದು ಯಾವುದೇ ಆಧಾರ ಇಲ್ಲ, ಸಂಪೂರ್ಣ ಸುಳ್ಳು ಅಂತ ಗೊತ್ತಿದ್ರು ಕೂಡ ಜನರನ್ನು ಫೂಲ್ ಮಾಡುವ ಉದ್ದೇಶದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಅದಕ್ಕೆ BJP ಕರ್ನಾಟಕ ಆ ಡಿಫಮೇಷನ್ ಕೇಸ್ ಹಾಕಿದ್ರು. ಡಿಫಮೇಷನ್ ಕೇಸಲ್ಲಿ ಕೋರ್ಟ್ ಕನ್ಸಿಡರ್ ಮಾಡಿತ್ತು, ಹೌದು ಇವ್ರು ಹೇಳಿರೋದು ಎಲ್ಲ ಸುಳ್ಳು ಮಾಹಿತಿ, ಇದರಿಂದ ಮಾನಹಾನಿ ಆಗಿದೆ, ಚುನಾವಣೆ ಸಂದರ್ಭದಲ್ಲಿ ತೊಂದರೆ ಆಗಿದೆ. ಹಾಗಿರುವಾಗ ಇದಕ್ಕೆ ಕಾರಣಕರ್ತರು ಯಾರು, ಅವರು ಬಂದು ಹಾಜರಾಗಬೇಕು ಅಂತ ಕೋರ್ಟ್. ಈಗ ಹಿಂದೆ ಕೂಡ ಹಾಜರಾಗಬೇಕಾಗಿತ್ತು, CM ಮತ್ತೆ DCM ಹಾಜರಾದ್ರೆ, ಇವ್ರು ಯಾಕೆ ಹಾಜರಾಗಿರಲಿಲ್ಲ ಸರ್? ಅವರಂದ್ರೆ ಒಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕಾರಣ ಕೊಟ್ಟಿದ್ರು, UP-ನಲ್ಲಿ ಇಲೆಕ್ಷನ್ ಇದೆ ಮತ್ತು ಇಂಡಿ ಅಲಯನ್ಸ್ನ ಒಂದು ಮೀಟಿಂಗ್ ಇದೆ, ಆದ್ರಿಂದ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅವತ್ತು ಕಾರಣ ಕೊಟ್ಟಿದ್ರು. ಅದಕ್ಕೋಸ್ಕರ ಒಂದು 5 ದಿನದ ಕಾವಲಾವಕಾಶ ಕೊಟ್ಟರು. 1ನೇ ತಾರೀಕಿಂದ ಇವತ್ತಿನ ತನಕ ಕಾವಲಾವಕಾಶ ಕೊಟ್ಟು ಇವತ್ತು ಬರಲಿಕ್ಕೆ ಆರ್ಡರ್ ಮಾಡಿದೆ. ಬರಲೇಬೇಕು ಅಂತ ಆರ್ಡರ್ ಮಾಡಿದೆ. ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕಾಗಿದೆ, ಅಂದ್ರೆ ಹಾಜರಾಗಲೇಬೇಕು ಯಾವುದೇ ಕಾರಣ ಇದ್ರೂ ಕೂಡ ಇವತ್ತು. ಹೌದು, ಹಾಜರಾಗಲೇಬೇಕು. ಈ ಶಾಲ್ ಅಟೆಂಡ್ ವಿದೌಟ್ ಫೇಲ್ ಅಂತ ಕೋರ್ಟ್ ಆರ್ಡರ್ ಮಾಡಿದೆ. ಸರ್, ಮುಂದಿನ ಪ್ರಕ್ರಿಯೆ ಏನಾಗಿರುತ್ತೆ ಸರ್? ಮುಂದಿನ ಪ್ರಕ್ರಿಯೆ ಏನಾಗಿತ್ತು ಹಾಜರಾದ ನಂತರದಲ್ಲಿ ಏನಾಗಿರುತ್ತೆ ಸರ್? ಹಾಜರಾದ ನಂತರ ಅವರು ಬೇಲ್ ತಗೊಳ್ತಾರೆ, ಬೇಲ್ ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದಾದ ನಂತರ ಎವ್ರಿ ಡೇಟ್ ಆಫ್ ಹಿಯರಿಂಗ್ ಅವರು ಬರ್ತೀನಿ ಅಂತ ಹೇಳ್ತಾರೆ. ಮತ್ತೆ ನಾವು ನಮ್ಮ ಕಡೆಯಿಂದ ನಾವು ಎವಿಡೆನ್ಸ್ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ ಹಾಗಾದ್ರೆ? ಹೌದು, ಎವಿಡೆನ್ಸ್ ಬಿಫೋರ್ ಚಾರ್ಜ್ ಅಂತ ಇದೆ, ಅದರ ಪ್ರಕಾರ ನಾವು ಎವಿಡೆನ್ಸ್ ಲೀಡ್ ಮಾಡ್ತೀವಿ. ಮಾಡಿದ ಮೇಲೆ ಅವರು ಅದನ್ನು ಕ್ರಾಸ್ ಎಕ್ಸಾಮಿನ್ ಮಾಡೋದು ಅದೆಲ್ಲ ನಡೆಯುತ್ತೆ, ಪ್ರಕ್ರಿಯೆಗಳು ನಡೆಯುತ್ತೆ. ಇದಿಷ್ಟು ವಕೀಲರಂತ ವಿನೋದ್ ಅವರ ಮಾತು. ರಾಹುಲ್ ಗಾಂಧಿ ಅವರು ಹಾಜರಾಗಲೇಬೇಕಾಗಿದೆ, ಹಾಗಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ನವೀನ್ ಜೊತೆ ಸುನಿಲ್, TV9 ಬೆಂಗಳೂರು.